ಒಂದೂರಲ್ಲಿ ಚಂದ್ರಿಕಾ ಅರಿತಾ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು. ಅಕ್ಕ ಚಂದ್ರಿಕನಿಗೆ ಅವಳ ಊರಂದ್ರೆ ತುಂಬಾ ಇಷ್ಟ. ಈ ಕಡೆ ತಂಗಿಯಾದ ಅರಿತನಿಗೆ ಸಿಟಿಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಹೀಗೆ ಪ್ರತಿದಿನ ಅಕ್ಕ ತಂಗಿ ಇಬ್ರು ವಾದ ಮಾಡ್ಕೊಂಡು ಅವರಿಗಿರುವ ಸ್ವಲ್ಪ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ರು. ಒಂದು ದಿನ ಅರಿತಾ, ಅಕ್ಕ ನನ್ ಮಾತ್ ಕೇಳೆ, ಆ ಹೊಲದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದು ತುಂಬಾನೇ ಕಷ್ಟ ಇದೆ. ನಾವಿಬ್ರು ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗೋದ್ ಕೂಡ ಕಷ್ಟನೇ. ನಿನ್ನೆಷ್ಟೇ ಹೇಳಿದ್ರು ನಿನ್ ಮಾತನ್ನು ನಾನು ಕೇಳೋದಿಲ್ಲ ತಂಗಿ. ಸಾಯೋದೋ ಬದುಕೋದೋ, ನನ್ ಜೀವನ ಪೂರ್ತಿ ಇದೇ ಊರಲ್ಲಿ ಕೊನೆ ತನಕ ಇದ್ದೋಗ್ತೀನಿ. ಅಯ್ಯೋ ಅಕ್ಕ, ಊರು ಊರು ಅಂತ ಹೇಳ್ತಾ ಇದ್ದೀಯಾ? ಈ ಊರಲ್ಲಿ ಏನಿದೆ? ಎಷ್ಟೋ ಹುಡುಗ್ರು ಹುಡುಗಿಯರು ಓದ್ಲಿಕ್ಕೆ ಅಂತ ಸಿಟಿಗೆ ಹೋಗಿ ಅಲ್ಲೇ ಒಳ್ಳೆ ಕೆಲ್ಸ ಮಾಡ್ಕೊಂಡು ಒಳ್ಳೆ ಜೀವನನ ಹುಡ್ಕೋತಾರೆ. ನಾವು ಮಾತ್ರ ಇರುವ ಸ್ವಲ್ಪ ಹೊಲವನ್ನು ಇಟ್ಕೊಂಡು ಅದೇ ನಮ್ ಗತಿ ಅಂತ ಇದೇ ಊರಲ್ಲಿ ಇದ್ದೀವಿ. ಆಗ ಚಂದ್ರಿಕನಿಗೆ ತುಂಬಾನೇ ಕೋಪ ಬಂದು ತಂಗಿಯಾದ ಹರಿತನಿಗೆ ಜೋರಾಗಿ ಹೊಡಿದ್ಲು. ಹರಿತ ಕಣ್ಣೀರಾಕುತ್ತಾ ಚಂದ್ರಿಕನ ನೋಡ್ತಾ ಇದ್ಲು. ಚಂದ್ರಿಕಾ ಕೂಡ ದುಃಖದಿಂದ ಕಣ್ಣೀರನ್ನು ಹಾಕಿಕೊಂಡು, ನೀನು ಆ ದಿಕ್ಕಿಲ್ಲದ ಹೊಲ ಅಂತ ಹೇಳಿದ ತಕ್ಷಣ ನನಗೆ ತುಂಬಾನೇ ಕೋಪ ಬಂತು. ನಮಗೆ ಹೊಟ್ಟೆ ತುಂಬಾ ಎರಡೊತ್ತು ಊಟ ಹಾಕುವ ಹೊಲ ಅದು. ನನ್ನ ಕ್ಷಮಿಸಮ್ಮ, ಏಟು ನಿಂಗೆ ಜೋರಾಗಿ ಬಿತ್ತಾ? ಇಷ್ಟು ಸಣ್ಣ ಏಟಿಗೆ ಯಾಕಕ್ಕ ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದೀಯಾ? ನಮಗೆ ಊಟ ಹಾಕುವ ಹೊಲವನ್ನು ಹಾಗೆ ಮಾತಾಡಿದ್ದು ತಪ್ಪೇ. ಆ ಹೊಲ ನಮ್ಗೆ ತುಂಬಾ ಲಾಭವನ್ನು ಕೊಡದಿದ್ರೂ ಪರವಾಗಿಲ್ಲ, ಒಳ್ಳೆ ಜೀವನ ಕೊಟ್ಟಿದೆ. ಅದ್ರಿಂದನೇ ನಾವು ಜೀವನ ಮಾಡೋದು. ಹೌದಮ್ಮ ತಂಗಿ, ಊಟ ಕೊಡುವ ಹೊಲ ನಮಗೆ ತಾಯಿಗೆ ಸಮಾನ. ನಾವು ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದೇ ರೀತಿ ಹೊಲವನ್ನು ನೋಡ್ಕೋಬೇಕು. ಬಾಮ್ಮ, ನಾವು ಹೊಲಕ್ಕೆ ಹೋಗೋಣ. ಹೀಗೆ ಅಕ್ಕ ತಂಗಿ ಇಬ್ರು ಹೊಲಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೆಯಿತು. ಮಳೆಕಾಲ ಆರಂಭವಾಯಿತು. ಮಳೆ ಜಾಸ್ತಿ ಆದ ಕಾರಣ ನದಿಯಲ್ಲಿ ನೀರು ಕೂಡ ತುಂಬಿ ಹೋಯಿತು. ಅಕ್ಕ ತಂಗಿ ಇಬ್ಬರ ಹೊಲ ನದಿಯ ಪಕ್ಕನೇ ಇದ್ದ ಕಾರಣ ಅದರಲ್ಲೂ ನೀರು ತುಂಬಿತು. ಅಕ್ಕ ತಂಗಿ ಇಬ್ರು ಚಿಂತೆಯಲ್ಲಿ ಮುಳುಗಿ ಹೋಗಿ ಹೇಗೆ ಬದುಕೋದು ಅಂತ ಆಲೋಚನೆ ಮಾಡ್ತಿದ್ರು. ಇದನ್ನ ನೋಡ್ತಾ ಇದ್ರೆ ಸಿಟಿಗೆ ಹೋಗ್ಬೇಕು ಅನ್ನುವ ನಿನ್ನ ಯೋಚನೆ ನಿಜ ಆಗುವ ರೀತಿ ಇದೆ ತಂಗಿ. ಬೇಡಕ್ಕ, ನಾವು ಸಿಟಿಗೆ ಹೋಗೋದ್ ಬೇಡ. ಊರಲ್ಲೇ ಇದ್ದು ಏನಾದ್ರೂ ಒಂದು ಕೆಲಸ ಮಾಡೋಣ. ಮಳೆಯಿಂದ ಊರೊಳಗೆಲ್ಲ ನೀರೇ ತುಂಬಿ ಹೋಗಿದೆ. ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ. ಇವಾಗ ನಾವು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಲಿ ಜನ ಕೂಡ ನಮ್ಗೆ ಸಿಗದಿಲ್ಲಮ್ಮ. ನನಗೆ ಧೈರ್ಯ ಹೇಳಿ, ನೀನೇ ಏನಕ್ಕ ಇಷ್ಟೊಂದು ಬೇಜಾರಾಗಿದೀಯಾ? ಬೇಜಾರ್ ಮಾಡ್ಕೋಬೇಡಕ್ಕ, ಧೈರ್ಯವಾಗಿರೋ, ಏನಾದ್ರೂ ಒಂದ್ ದಾರಿ ತೋರುತ್ತೆ ಹಾಗೆ ಹೇಳಿದ್ಲು ಹರಿತಾ. ಹೀಗೆ ಮೌನವಾಗಿ ಇದ್ಲು ಚಂದ್ರಿಕಾ. ಹೀಗೆ ಅಕ್ಕ ತಂಗಿಯ ಮಧ್ಯೆ ಅರ್ಧ ಗಂಟೆ ಮೌನವಾಗಿತ್ತು. ಹರಿತನಿಗೆ ಏನೋ ಆಲೋಚನೆಯಾಗಿ ಅವಳು ಹುಷಾರಾಗಿ, ಅಕ್ಕ, ಇವಾಗಂತೂ ನಮಗೆ ನಮ್ಮ ಹೊಲದಲ್ಲಿ ಕೆಲಸ ಅಂತೂ ಮಾಡಕ್ಕಾಗಲ್ಲ. ಆದ್ರೆ ನಮ್ಗೆ ಏನಾದ್ರೂ ಒಂದು ವ್ಯಾಪಾರ ಮಾಡ್ಕೊಂಡಿರ್ಬೋದಲ್ವಾ? ಅಧಿಕ ಲಾಭ ಬರದಿದ್ರು ನಮ್ಮ ಹೊಟ್ಟೆ ತುಂಬ್ಸಕ್ಕಾದ್ರು. ಅವಳ ಮಾತು ಕೇಳಿ ಚಂದ್ರಿಕಾ ಗೊಂದಲದಿಂದ, ವ್ಯಾಪಾರನಾ? ಇದೇನೋ ಚೆನ್ನಾಗಿದೆ, ಆದ್ರೆ ನಮ್ಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ನಾವು ಹೋಗಿ ಏನ್ ವ್ಯಾಪಾರಮ್ಮ ಮಾಡೋದು? ಅಕ್ಕ, ನಮ್ಗೆ ಮೊದ್ಲು ಹೊಲದ ಕೆಲ್ಸ ಗೊತ್ತಿತ್ತಾ? ಇಲ್ಲ ತಾನೆ, ನಿಧಾನವಾಗಿ ನಾವೇ ಕಲ್ತು ತಾನೆ ಇಷ್ಟು ಬೆಳೆದಿದ್ದು. ಹೌದು ತಂಗಿ, ಇವಾಗ ಈ ವ್ಯಾಪಾರ ಕೂಡ ಹಾಗೇನೆ ಅಂತೀಯ, ಹೌದು ತಾನೇ? ಹೌದಕ್ಕ, ನಾನು ಟೀ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ರು ಹೇಳ್ತೀರಲ್ವಾ, ನಾವು ಟೀ ಅಂಗಡಿ ಇಡೋಣ. ಹೇಗೋ ಮಳೆಕಾಲ ಆರಂಭ ಆಗಿದೆ. ಮಳೆಕಾಲದಲ್ಲೇ ಎಲ್ರೂ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮ ಟೀ ಅಂಗಡಿಗೆ ಬರ್ತಾರೆ, ಟೀ ಕುಡಿತಾರೆ. ಅದರಿಂದ ನಮಗೆ ತುಂಬಾ ಲಾಭ ಬರುತ್ತೆ. ಏನ್ ಹೇಳ್ತೀಯ ಅಕ್ಕ? ಟೀ ಅಂಗಡಿಯ ತಂಗಿ, ಈ ಊರಲ್ಲಿ ತುಂಬಾ ಟೀ ಅಂಗಡಿಗಳು ಇದೆ. ಏನಾದ್ರೂ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಬೇರೆ ಏನಾದ್ರೂ ಹೇಳು. ಹೌದಕ್ಕ, ನೀನ್ ಹೇಳಿದ್ ಕೂಡ ನಿಜಾನೇ. ಈ ಊರಲ್ಲಿ ತುಂಬಾನೇ ಟೀ ಅಂಗಡಿ ಇದೆ. ನಾವು ಟೀ ಅಂಗಡಿ ಇಟ್ರೆ ಅದರಲ್ಲಿ ನಮ್ಮ ಅಂಗಡಿ ಒಂದಾಗುತ್ತೆ. ಹಾಗಾದ್ರೆ ನಾವು ಏನ್ ಮಾಡೋಣ? ಅಕ್ಕ, ಒಂದು ಮೆಸ್ ಇಡೋಣ. ಮೆಸ್ ಅಂದ್ರೆ ಊಟ ತಯಾರಾಗಿದೆ ಅಂತ ಬೋರ್ಡ್ ಹಾಕಿರ್ತಾರಲ್ಲ, ಅದೇ ತಾನೆ ತಂಗಿ? ಹೌದಕ್ಕ, ಅಕ್ಕ ತಂಗಿಯ ಮೆಸ್. ಇಲ್ಲಿ ಎಲ್ಲಾ ರೀತಿಯ ಆಹಾರ ಪದಾರ್ಥಗಳು ಲಭ್ಯವಿರುತ್ತೆ. ಹಾಗೆ ಅಂತ ಒಂದು ಬೋರ್ಡ್ ಹಾಕೋಣ. ಹೇಗಿದೆ ಅಕ್ಕ? ಬೇಡ ತಂಗಿ, ಇಲ್ಲೆಲ್ಲರೂ ಹತ್ರದಲ್ಲೇ ಮನೆ ಇರುವ ಕಾರಣ ಮನೆಗೆ ಹೋಗಿ ಊಟ ಮಾಡ್ತಾರೆ. ಯಾರು ಕೂಡ ಮೆಸ್ಸಲ್ಲಿ ಊಟ ಮಾಡೋದಿಲ್ಲ. ಬೇರೇನಾದ್ರೂ ಪ್ಲಾನ್ ಇದ್ರೆ ಹೇಳಮ್ಮ. ಹೀಗೆ ಅಕ್ಕ ಚಂದ್ರಿಕಾ ಹೇಳಿದಾಗ ತಂಗಿ ಹರಿತಾ ಆಲೋಚನೆ ಮಾಡ್ತಿದ್ಲು. ಅಕ್ಕ ತಂಗಿ ಇಬ್ರು ತುಂಬಾ ವಿಧ ವಿಧವಾದ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತಿದ್ರು.
ಆದ್ರೆ ಅವರಿಗೆ ಯಾವ ಪ್ಲಾನ್ ಕೂಡ ಬರ್ಲೇ ಇಲ್ಲ. ಯಾವ ವ್ಯಾಪಾರ ಕೂಡ ಸಕ್ಸಸ್ ರೀತಿ ಅನ್ಸ್ಲಿಲ್ಲ. ಯಾವ ವ್ಯಾಪಾರದ ಮೇಲೂ ಜೀವನಾಧಾರವಾಗಿ ಇರಲಿಲ್ಲ ಅವರಿಗೆ. ಹೀಗೆ ಆ ದಿನ ಕಳೆಯಿತು. ಮರುದಿನ ಮನೆಯ ಮುಂದೆ ಹೂಗಳನ್ನು ಕುಯ್ತಾ ಇದ್ದ ಹರಿತನ ಬಳಿ ಬಂದ ಪಕ್ಕದ ಮನೆ ಪಾರ್ವತಿ ಹರಿತನ ಕರೆದು, ಹರಿತಾ, ಮೊಟ್ಟೆ ಇಡ್ಲಿಕ್ಕೆ ನನ್ನ ಕೋಳಿ ನಿಮ್ಮ ಮನೆ ಕಡೆ ಬಂತಾ? ಇಲ್ಲ ಚಿಕ್ಕಮ್ಮ, ನಾನು ನೋಡುವ ರೀತಿ ಕೋಳಿ ಈ ಕಡೆ ಬರ್ಲಿಲ್ಲ. ನಾವು ನೋಡದೆ ಎಲ್ಲಾದ್ರೂ ಮೊಟ್ಟೆ ಇಟ್ಟಿದ್ರೆ ತಗೊಂಬಂದ್ ಕೊಡ್ತೀನಿ. ನಿಮ್ಮ ಅಕ್ಕ ತಂಗಿಯ ಮನಸ್ಸು ನನಗ್ ಗೊತ್ತಮ್ಮ. ನೀವು ತುಂಬಾ ಒಳ್ಳೆಯವರು ಅಂತ. ಈ ಕೋಳಿನ ನೋಡ್ದಾಗೆಲ್ಲ ನಿಮ್ಮ ತಂದೆ ಈ ಕೋಳಿನ ಹಿಡಿದು ಬಿರಿಯಾನಿ ಮಾಡಿ ತಿಂತೀನಿ ಅಂತ ಹೇಳ್ತಾನೆ ಇರ್ತಿದ್ರು. ಅದೇ ನನ್ಗೆ ಆಲೋಚನೆ ಆಗ್ತಿತ್ತು. ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೋದ್ಲು. ಹೂವನ್ನು ಕುಯ್ತಾ ಇದ್ದ ಹರಿತನಿಗೆ ಒಂದು ದೊಡ್ಡ ಆಲೋಚನೆ ಬಂತು. ತಕ್ಷಣ ಒಳಗೆ ಅಡುಗೆ ಮಾಡ್ತಾ ಇದ್ದ ಚಂದ್ರಿಕನ ಬಳಿ ವೇಗವಾಗಿ ಬಂದ್ಲು. ಅಕ್ಕ, ಇವಾಗ ನಾನೊಂದ್ ವಿಷಯ ಹೇಳಿದ್ರೆ ವಾರೇ ವಾ ತಂಗಿ ಅಂತ ಹೇಳಿ ನನ್ನ ಎತ್ಕೊಂಡು ಸುತ್ತಾಡ್ಕೊಂಡ್ ಮುದ್ದಾಡ್ತೀಯ, ಹೇಳ? ಹೇಳು ತಂಗಿ, ನಿನ್ನ ಮುಖವನ್ನು ನೋಡಿದಾಗ ಏನೋ ಒಂದು ವಿಶೇಷತೆ ಇದೆ ಅಂತ ನನಗೂ ಕೂಡ ಗೊತ್ತಾಗ್ತಿದೆ. 50 ರೂಪಾಯಿಯಲ್ಲಿ ಬಿರಿಯಾನಿ ಮಾಡಿ ಮಾರಾಟ ಮಾಡೋಣಕ್ಕ. ಆಗ ಚಂದ್ರಿಕಾ ಅದು ಹೇಗೆ ಸಾಧ್ಯ ಅಂತ ಮುಖವನ್ನು ಇಟ್ಕೊಂಡು, ಅದೇನು ತಂಗಿ, 50 ರೂಪಾಯಿಯಲ್ಲಿ ಬಿರಿಯಾನಿನಾ? 50 ರೂಪಾಯಿಗೆ ಬಿರಿಯಾನಿ ಅಂದ್ರೆ ನಮಗೆ ನಷ್ಟ ಆಗಲ್ವಾ ತಂಗಿ? ಅಯ್ಯೋ ಅಕ್ಕ, ಯಾವ ನಷ್ಟನೂ ಬರೋದಿಲ್ಲ. ನಮ್ಮ ಮನೆ ಮುಂದೆ ಇರುವ ಖಾಲಿ ಸ್ಥಳದಲ್ಲಿ ಒಂದು ಅಂಗಡಿನ ಹಾಕೊಳ್ಳೋಣ. ಮಣ್ಣಿನ ಒಲೆ ಹಾಕಿ ಆರ್ಗ್ಯಾನಿಕ್ ಬಿರಿಯಾನಿ ಅಂತ ಸೌದೆ ಒಲೆಯನ್ನು ಇಟ್ಟು ಬಿರಿಯಾನಿ ಮಾಡೋಣ ಅಕ್ಕ. ನಮ್ಮ ಸುತ್ತಮುತ್ತಲು ಈ ರೀತಿ ಅಂಗಡಿನ ಯಾರು ಕೂಡ ಹಾಕ್ಲಿಲ್ಲ ಅಕ್ಕ, ನಾವು ಮಾಡೋಣ. 50 ರೂಪಾಯಿಗೆ ಬಿರಿಯಾನಿ ಮಾರಾಟ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ತಂಗಿ. ಇದ್ರಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ ಅಕ್ಕ. ನಾವು ಚಿಕನ್ ಬಿರಿಯಾನಿಯನ್ನು ಮಾತ್ರ ಅಲ್ಲಕ್ಕ, ಎಲ್ಲಾ ರೀತಿಯ ಬಿರಿಯಾನಿಯನ್ನು ಮಾಡೋಣ. ಎಲ್ಲಾ ಬಿರಿಯಾನಿಗೂ ಒಂದೇ ರೀತಿ 50 ರೂಪಾಯಿ ಅಂತ ಫಿಕ್ಸ್ ಮಾಡ್ಬಿಡೋಣ. ನಾವು ಮಾಡುವ ವ್ಯಾಪಾರ ಹೊಸದಾದ ಕಾರಣ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡೋಣ. 50 ರೂಪಾಯಿಯಲ್ಲಿ ಬಿರಿಯಾನಿ ಅಂತ ಆಲೋಚನೆ ಮಾಡ್ತಾರೆ. ಸ್ವಲ್ಪ ಫೇಮಸ್ ಆದ್ಮೇಲೆ ಬೆಲೆನ ಜಾಸ್ತಿ ಮಾಡೋಣ. ಹೀಗೆ ಹರಿತಾ ಹೇಳಿದ ವಿಷಯ ಚಂದ್ರಿಕನಿಗೂ ಕೂಡ ಇಷ್ಟ ಆಯ್ತು. ಅದು ನಿಜ ಅಂತ ಅನ್ಸ್ತು. ಹೀಗೆ ಮರದ ಕೆಳಗೆ ಒಂದು ಟೆಂಟನ್ನು ಹಾಕಿ ಸೌದೆ ಒಲೆಯನ್ನು ಕತ್ತಿಸಿ ಆರ್ಗ್ಯಾನಿಕ್ ಬಿರಿಯಾನಿ ಅಂತ ಬಿರಿಯಾನಿಯನ್ನು ಮಾಡಿದ್ರು. ಎಲ್ಲಾ ರೀತಿಯ ಬಿರಿಯಾನಿಯನ್ನು ಮಾಡಿದ್ರು. ಹೀಗೆ ಬಿರಿಯಾನಿಯ ವಾಸನೆಗೆ ಆ ಕಡೆ ಈ ಕಡೆ ಓಡಾಡೋರು ಕೂಡ ವಾರೇ ವಾ 50 ರೂಪಾಯಿಗೆ ಬಿರಿಯಾನಿನ, ಪರವಾಗಿಲ್ಲ, ಒಂದ್ಸಲ ಟೇಸ್ಟ್ ಹೇಗಿದೆ ಅಂತ ತಿಂದು ನೋಡೋಣ ಹಾಗೆ ಅಂತ ತಿನ್ನಲು ಮುಂದೆ ಬಂದ್ರು. ತಿನ್ನುವವರನ್ನು ನೋಡಿದಾಗ ಅಕ್ಕ ತಂಗಿಯರ ಒಳಗೆ ಮತ್ತಷ್ಟು ಉತ್ಸಾಹ ಬಂತು. ಪರವಾಗಿಲ್ಲ, 50 ರೂಪಾಯಿಯಲ್ಲಿ ಬಿರಿಯಾನಿ ಮಾರಾಟ ಮಾಡಿ ಚೆನ್ನಾಗಿ ಜೀವನ ಅಂತೂ ಮಾಡ್ಬೋದು. ಬನ್ನಿ ಅಣ್ಣ ಬನ್ನಿ, ನಿಮ್ಮ ಕಣ್ಣ ಮುಂದೇನೆ ಸೌದೆ ಒಲೆಯಲ್ಲಿ ಬಿಸಿ ಬಿಸಿಯಾಗಿರುವ ತಾಜಾ ತಾಜಾ ಬಿರಿಯಾನಿ. ಬನ್ನಿ ಅಣ್ಣ ಬನ್ನಿ. ಎಲ್ಲದಕ್ಕೂ ಬೆಲೆ ಜಾಸ್ತಿಯಾದ್ರೂ ಬಿರಿಯಾನಿ ಪ್ರಿಯರನ್ನು ಮನಸ್ಸಲ್ಲಿ ಇಟ್ಟುಕೊಂಡು 50 ರೂಪಾಯಿಯಲ್ಲಿ ಎಲ್ಲಾ ಬಗೆಯ ಬಿರಿಯಾನಿಯನ್ನು ಮಾರಾಟ ಮಾಡ್ತಿದ್ದೀವಿ. ಬನ್ನಿ ಅಣ್ಣ ಬನ್ನಿ, 50 ರೂಪಾಯಿ ಕೊಡಿ, ನಿಮಗೆ ಇಷ್ಟವಾದ ಬಿರಿಯಾನಿಯನ್ನು ತಗೊಂಡೋಗಿ. ಹೀಗೆ ಚಂದ್ರಿಕಾ ಕರಿತಾ ಇದ್ಲು. ಹೀಗೆ ದಿನಗಳು ಕಳೆಯಿತು. ಹೀಗೆ 50 ರೂಪಾಯಿಯಲ್ಲಿ ಮರದ ಕೆಳಗೆ ಹಾಕಿರುವ ಬಿರಿಯಾನಿ ಸ್ವಲ್ಪ ದಿನದಲ್ಲೇ ಫೇಮಸ್ ಆಯಿತು. ಲಾಭ ತುಂಬಾ ಬಂತು. ಆ ಲಾಭವನ್ನು ಅಕ್ಕ ತಂಗಿ ಇಬ್ರು ನೋಡಿ, ಅಕ್ಕ, ನಾವು ಇನ್ಮುಂದೆ ಇಲ್ಲಿ ಬಿರಿಯಾನಿ ಮಾರಾಟ ಮಾಡದೆ ಅಕ್ಕ ತಂಗಿಯ ಬಿರಿಯಾನಿ ಸೆಂಟರ್ ಅಂತ ಒಂದು ಹೋಟೆಲ್ ಕಟ್ಟಿ ಬಿರಿಯಾನಿನ ಮಾರಾಟ ಮಾಡೋಣ, ಏನ್ ಹೇಳ್ತೀಯಾ? ಬೇಡ ತಂಗಿ, ನಾವು ಕೂಡ ಎಲ್ಲರ ತರ ಒಂದು ರೂಮಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಫ್ಯಾನ್ ಗಾಳಿಯಲ್ಲಿ ಎಸಿ ಗಾಳಿಯಲ್ಲಿ ಊಟನ ಕೊಡೋದ್ ಬೇಡ. ಹಾಗೆ ಬೇಡ್ವೇ ಬೇಡ. ಎಲ್ಲರೂ ನೋಡುತ್ತಾ ಅವರ ಕಣ್ಣ ಮುಂದೇನೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿ ಅವರಿಗೆ ವ್ಯಾಪಾರ ಮಾಡೋಣ. ಏನ್ ಹೇಳ್ತೀಯ ತಂಗಿ? ಇಲ್ಲಿ ಕೂಡ ಚೆನ್ನಾಗಿತ್ತಾನೆ ಇದೆ. ಸರಿ ಅಕ್ಕ, ನೀನು ದೊಡ್ಡವಳು, ನೀನು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹಾಗಾಗಿ ನಿನ್ನ ಮಾತಿಗೆ ಎದುರು ಮಾತು ಮಾತಾಡಲ್ಲ. ಆದ್ರೆ ಅಕ್ಕ, ನಮ್ಮ 50 ರೂಪಾಯಿ ಬಿರಿಯಾನಿನ ನಾವ್ ಯಾಕಕ್ಕ ಇಲ್ಲಿ ಮಾರ್ಬೇಕು? ಅಂದ್ರೆ ಏನು ಹರಿತಾ? ನಿನ್ನ ಮಾತು ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಅಕ್ಕ, ನಾವು 50 ರೂಪಾಯಿ ಬಿರಿಯಾನಿನ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಮಾರಿದ್ರೆ? ಬೇಡ ತಂಗಿ, ಆಸೆ ಇರ್ಬೋದು, ಅತಿ ಆಸೆ ಇರಬಾರ್ದು. ನಮಗೆ ಬರುವಂತಹ ಲಾಭ ಸಾಕಮ್ಮ, ಇನ್ನಷ್ಟು ಬೇಡ. ಹಾಗೆ ಹೇಳ್ಬೇಡಿ ಅಕ್ಕ, ಬೆಳಕಿರುವಾಗನೇ ಮನೆನ ಸರಿಪಡಿಸ್ಕೊಳ್ಬೇಕು. ಸರಿ ತಂಗಿ. ಹೀಗೆ ಅಕ್ಕ ತಂಗಿ ಇಬ್ರು 50 ರೂಪಾಯಿ ಬಿರಿಯಾನಿಯನ್ನು ಟ್ರೈನಲ್ಲಿ ಕೂಡ ಮಾರಾಟ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ಆಕಾಶ ಮೋಡದಿಂದ ತುಂಬಿ ಕತ್ತಲಾಗಿ ಭಯಪಡಿಸ್ತಾ ಇತ್ತು.
ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಚಂದ್ರಿಕಾ ಆಕಾಶವನ್ನು ನೋಡಿ ಹೆದರಿ ಹೋಗಿ ತನ್ನ ಪಕ್ಕದಲ್ಲೇ ಕೆಲಸ ಮಾಡ್ತಿದ್ದ ತಾಯಿಯ ಬಳಿ, ಅಮ್ಮ ನೋಡಿದ್ರೆ ಜೋರಾಗಿ ಮಳೆ ಬರುವ ರೀತಿ ಇದೆ, ಬನ್ನಿ ಮನೆಗೆ ಹೋಗೋಣ. ಹೀಗೆ ಕೆಲಸ ಮಾಡದೆ ಹೆದರ್ಕೊಂಡು ಮನೆಗೆ ಹೋದ್ರೆ ಯಜಮಾನಿ ಹಣ ಕೊಡೋದಿಲ್ಲಮ್ಮ. ಗಾಳಿ ಬಂದ್ರು ಮಳೆ ಬಂದ್ರು ಏನೇ ಬಂದ್ರು ನಾವು ಕತ್ತಲಾದ ಮೇಲೇನೆ ಮನೆಗೆ ಹೋಗ್ಬೇಕು, ಆವಾಗ್ಲೇ ಹಣ ಕೊಡೋದು. ಸರಿ ಮಗಳೇ, ಕೆಲಸ ಮಾಡೋ ಕತ್ಲಾಗ್ಲಿಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಅದಲ್ಲಮ್ಮ, ಮಳೆ ಬರೋದಿಲ್ಲ ಅಂತ ತಿಳ್ಕೊಂಡು ಹುಷಾರಿಲ್ಲದ ತಂದೆಯನ್ನು ಹೊರಗಡೆ ಮಂಚದ ಮೇಲೆ ಮಲಗಿಸಿ ಬಂದಿದ್ದೀವಿ. ಎಲ್ಲಾದ್ರೂ ಮಳೆ ಬಂದ್ರೆ ತಂದೆ ನೀರಲ್ಲಿ ನೆಂದು ಹೋಗಿ ಚಳಿಯಲ್ಲಿ ಒದ್ದಾಡ್ತಿರ್ತಾರೆ, ಬಾ ಅಮ್ಮ. ಮೊದ್ಲು ತಂಗಿ ಹರಿತನಿಗೆ ಫೋನ್ ಮಾಡಮ್ಮ, ಅವಳು ಕಾಲೇಜಿನಿಂದ ಬಂದಿದ್ರೆ ನಾವು ಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹೋಗಮ್ಮ, ಫೋನ್ ಮಾಡಮ್ಮ. ಅಮ್ಮ, ಹೊಲದ ಬದಿಯಲ್ಲಿ ಒಂದು ಮರದಲ್ಲಿ ಕಟ್ಟಿ ಇಟ್ಟಿದ್ದೀನಿ, ನಾನು ಹೋಗಿ ಫೋನ್ ಮಾಡಿ ಬರ್ತೀನಿ. ಸರಿಯಮ್ಮ, ಸರಿ ಸರಿ, ಹೋಗಿ ತಂಗಿ ಜೊತೆ ಮಾತಾಡಿ ಬಾ, ಹಣ ತಗೊಂಡು ಆಮೇಲೆ ಮನೆಗೆ ಹೋಗೋಣ. ಇವಾಗ್ಲೇ ಹೋಗಿ ಮಾತಾಡಿ ಬರ್ತೀನಮ್ಮ. ಹೀಗೆ ಚಂದ್ರಿಕಾ ಹೊಲದ ಬಳಿ ಇರುವ ಮರದ ಬಳಿ ಬಂದ್ಲು. ಹೀಗೆ ಬ್ಯಾಗಿಂದ ಫೋನನ್ನು ತೆಗೆದು ತನ್ನ ತಂಗಿಯಾದ ಹರಿತನಿಗೆ ಕಾಲ್ ಮಾಡಿದ್ಲು. ಆಗ ಹರಿತ ತನ್ನ ಗೆಳತಿಯ ಬಳಿ ಕಾಲೇಜಿನಲ್ಲಿ ಮಾತಾಡ್ತಾ ಇದ್ಲು. ಆಗ ಅವಳ ಫೋನ್ ರಿಂಗ್ ಆದ ಕಾರಣ ಕಾಲ್ ಅನ್ನು ರಿಸೀವ್ ಮಾಡಿದ್ಲು. ಹಲೋ ಅಕ್ಕ. ತಂಗಿ, ಎಲ್ಲಮ್ಮ ಇದ್ದೀಯಾ? ಕಾಲೇಜಲ್ಲಿ ಅಕ್ಕ, ಏನಾಯ್ತು? ಕಾಲೇಜಲ್ಲಿ ಇದ್ದೀಯಾ? ಇಲ್ಲಿ ಮಳೆ ಬರುವ ರೀತಿ ಇದೆ, ಮೋಡ ಕೂಡ ಜಾಸ್ತಿ ಆಗಿದೆ, ಅದಕ್ಕೇನೆ ಕೇಳ್ದೆಮ್ಮ. ತಂದೆನ ಹೊರಗಡೆ ಜಗ್ಲಿ ಮೇಲೆ ಮಲಗಿಸಿದೀವಿ ಅಲ್ವಾ, ಅದಕ್ಕೇನೆ. ನೀನ್ ಯಾವಾಗ ಮನೆಗೆ ಹೋಗ್ತೀಯಾ? ಅಯ್ಯೋ ಅಕ್ಕ, ನನಗಿನ್ನೂ ಕ್ಲಾಸ್ ಆಗಿಲ್ಲಕ್ಕ. ಅದು ಮಾತ್ರ ಅಲ್ಲದೆ ನಾನ್ ಬರುವಾಗ ಸಮಯ ಆಗುತ್ತೆ ಅಲ್ವಾ. ಈ ಕಡೆ ಮಳೆ ಬಂದ್ರೆ ತಂದೆ ಮಳೆಯಲ್ಲಿ ನೆಂದೋಗ್ತಾರೆ, ಆಮೇಲೆ ಅವರಿಗೆ ಚಳಿ ಜಾಸ್ತಿಯಾಗಿ ಹುಷಾರಿಲ್ಲದಾಗುತ್ತೆ. ನಾನು ಆಮೇಲೆ ಬರ್ತೀನಿ, ನೀನ್ ಮೊದ್ಲು ಮನೆಗೆ ಹೋಗು. ಹಾಗೆ ಹೇಳಿ ಚಂದ್ರಿಕಾ ಕಾಲ್ನ ಕಟ್ ಮಾಡಿದ್ಲು. ಈ ಕಡೆ ಚಂದ್ರಿಕಾ ಕೂಡ ಕಾಲ್ನ ಕಟ್ ಮಾಡಿ, ಇವಾಗ ಏನ್ ಮಾಡೋದು, ತಂಗಿ ಕಾಲೇಜಿನಿಂದ ಬರ್ಲಿಕ್ಕೆ ಸಮಯ ಆಗುತ್ತೆ ಅಂತ ಹೇಳ್ತಾಳೆ. ಇವಾಗ ಮಳೆ ಬರದ್ ಮಾತ್ರ 100ಕ್ಕೆ 100 ಸತ್ಯ. ಯಜಮಾನಿಯವ್ರ ಜೊತೆ ಕೇಳಿ ಅಮ್ಮನಾದ್ರೂ ಮನೆಗ್ ಕಳಿಸ್ಬೇಕು. ಹೀಗೆ ಚಂದ್ರಿಕಾ ಹೊಲದಲ್ಲಿ ಕೆಲಸ ಮಾಡ್ತಿರುವ ತಾಯಿಯ ಬಳಿ ಬಂದ್ಲು ಗಾಬರಿಯಿಂದ. ಏನಮ್ಮ ಚಂದ್ರಿಕಾ, ತಂಗಿ ಕಾಲೇಜಿಂದ ಬಂದ್ಲಂತೆ? ಇಲ್ಲಮ್ಮ, ತಂಗಿ ಇನ್ನು ಕಾಲೇಜಲ್ಲೇ ಇದ್ದಾಳಂತೆ, ಅವಳಿಗೆ ಕ್ಲಾಸ್ ಇದೆಯಂತೆ. ಈ ಕಡೆ ನೋಡಿದ್ರೆ ಜೋರಾಗಿ ಗಾಳಿ ಬೀಸ್ತಿದೆ, ಮಳೆ ಬರುವ ಹಾಗೆ ಇದೆ. ಈಗಿರುವಾಗ ನಾವು ಹೇಗಮ್ಮ ಮನೆಗೆ ಹೋಗೋದು? ಯಜಮಾನಿ ಅಮ್ಮನ ಜೊತೆ ಕೇಳಿ ನೀನು ಮನೆಗೆ ಹೋಗಮ್ಮ, ನಾನು ಕೆಲಸ ಆದ್ಮೇಲೆ ಸಂಬಳ ತಗೊಂಡ್ ಬರ್ತೀನಿ. ಸರಿಯಮ್ಮ, ಯಜಮಾನಿ ಎಲ್ಲಿದ್ದಾರೆ ಅಂತ ನೋಡು, ನಾವು ಅವ್ರ ಜೊತೆ ಅನುಮತಿ ಕೇಳಿ ಮನೆಗೆ ಹೋಗೋಣ. ಅವ್ರು ಬಿಟ್ರೆ ನಿಮ್ ತಂದೆನ ಕಾಪಾಡಬಹುದು. ಹೀಗೆ ಸಾವಿತ್ರಿ ಹೇಳಿದಾಗ ಚಂದ್ರಿಕಾ ಯಜಮಾನಿಯನ್ನು ಸುತ್ತಮುತ್ತ ಹುಡುಕಾಡಿದ್ಲು. ಯಜಮಾನ ಸುದರ್ಶನ್ ಎಲ್ಲಿಯೂ ಕೂಡ ಕಾಣಲಿಲ್ಲ. ಅವರಿಬ್ಬರು ಚಿಂತೆ ಮಾಡಿದ್ರು. ಸಣ್ಣದಾಗಿ ಮಳೆ ಬೀಳಲು ಆರಂಭಿಸಿತು. ಚಂದ್ರಿಕಾ ಆಲಸ್ಯ ಪಡದೆ, ಅಮ್ಮ ಬನ್ನಿ ಅಮ್ಮ, ಮಳೆ ಜೋರು ಬರುವ ಹಾಗಿದೆ, ನಾವು ಬೇಗ ಮನೆಗೆ ಹೋಗಿ ತಂದೆನ ಕಾಪಾಡ್ಬೇಕು, ಬನ್ನಿ ಅಮ್ಮ. ಇಲ್ಲಾಂದ್ರೆ ಮಳೆಯಲ್ಲಿ ನೆಂದೋಗಿ ಆರೋಗ್ಯಕ್ಕೆ ಕೂಡ ಹಾನಿಯಾಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ನಾನಿವಾಗ ಹೋಗ್ತೀನಿ, ನೀನು ಯಜಮಾನಿ ಬಂದ್ಮೇಲೆ ಸಂಬಳ ತಗೊಂಡು ಆಮೇಲೆ ಬಾ. ಸರಿ ಮಗಳೇ, ನೀನು ಹೇಳಿದ ಹಾಗೆ ಮಳೆ ಜೋರ್ ಬಂದ್ರೆ ಮನೇಲಿ ಇರಕ್ಕೆ ಕೂಡ ಕಷ್ಟನೇ. ಆಮೇಲೆ ನಿಮ್ಮಪ್ಪ ಮಳೆಯಲ್ಲಿ ನೆಂದೋಗ್ತಾರೆ. ಹೋಗು, ಮನೆಗೆ ಹೋಗಿ ನಿಮ್ಮ ತಂದೆ ಮೇಲೆ ನೀರು ಬೀಳದ ಹಾಗೆ ನೋಡ್ಕೋ. ಈ ಕಡೆ ಯಜಮಾನಿ ಬಂದ್ರೆ ನಾನು ಹಣ ಕೇಳಿ ತಗೊಂಡ್ಬರ್ತೀನಿ. ಸರಿ ಅಮ್ಮ. ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು. ಮನೆಯ ಜಗಲಿ ಮೇಲೆ ಅನಾರೋಗ್ಯದಿಂದ ಮಲಗಿರುವ ರಾಜಯ್ಯನ ಮೇಲೆ ಹನಿ ಆಗ್ತಾ ಇತ್ತು. ಅಯ್ಯೋ, ಮಳೆ ಇಷ್ಟು ಜೋರು ಬರ್ತಾ ಇದೆ, ನಾನು ಪೂರ್ತಿಯಾಗಿ ನೆನಿತಾ ಇದ್ದೀನಿ. ಈ ಸಮಯಕ್ಕೆ ಸಾವಿತ್ರಿ ಚಂದ್ರಿಕಾ ಇಬ್ರು ಕಾಣ್ತಾ ಇಲ್ಲ, ಸಣ್ಣವಳು ಕೂಡ ಬಂದಿಲ್ಲ. ಇವಾಗ ನಾನು ಈ ಮಳೆಯಲ್ಲಿ ನೆಂದೋಗಿ ಚಳಿಗೆ ಒದ್ದಾಡ್ಕೊಂಡು ಸಾಯದೇನಾ? ಆ ಶಿವಯ್ಯ ನನ್ನ ಈಗೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ನಾನ್ ಮಾತ್ರ ಯಾಕೆ ಹೇಳ್ತೀನಿ? ಸರಿ ಶಿವಯ್ಯ, ಈ ಪ್ರಾಣ ನಿನ್ನದು, ಈ ದೇಹ ಕೂಡ ನಿನ್ನದೇ. ಹಾಗೆ ಹೇಳಿ ಕಣ್ಣನ್ನು ಮುಚ್ಕೊಂಡ ರಾಜಯ್ಯ. ಮಳೆ ಅವನ ಮೇಲೆ ಬೀಳ್ತಾನೇ ಇತ್ತು. ಚಂದ್ರಿಕಾ ಮಳೆಯಲ್ಲಿ ನೆನ್ಕೊಂಡೇ ಮನೆಗೆ ಬಂದ್ಲು. ಪೂರ್ತಿಯಾಗಿ ನೆನೆದಿರುವ ತನ್ನ ತಂದೆಯನ್ನು ನೋಡಿದ್ಲು. ಅಯ್ಯೋ ಅಪ್ಪ, ಪೂರ್ತಿಯಾಗಿ ನೆಂದೋಗ್ಬಿಟ್ರಾ?
ಇರಿಯಪ್ಪ, ಒಳಗೆ ಹೋಗಿ ಮಂಚ ಹಾಕೊಂಡ್ ಬಂದು ಆಮೇಲೆ ನಿಮ್ನ ಕರ್ಕೊಂಡೋಗ್ತೀನಿ. ಹೀಗೆ ಚಂದ್ರಿಕಾ ಮನೆಯೊಳಗೆ ಬಂದ್ಲು. ಮನೆ ಒಳಗೆ ಮಂಚ ಇತ್ತು. ಮಳೆಯಲ್ಲಿ ಕಷ್ಟಪಟ್ಕೊಂಡು ಸಾವಿತ್ರಿ ಹೊಲದ ಕೆಲಸವನ್ನು ಮಾಡ್ತಾ ಇದ್ಲು. ಆಗ ಯಜಮಾನರು ಕೂಡ ಬಂದ್ರು. ಏನಮ್ಮ ಸಾವಿತ್ರಿ, ನಿನ್ ಮಗಳು ಚಂದ್ರಿಕಾ ಎಲ್ಲಿ? ಅಯ್ಯ, ಇವಾಗ ಬಂದ್ರಾ? ನಿಮ್ನನ್ನೇ ನೋಡ್ಕೊಂಡು ಇಷ್ಟೊತ್ತು ಕಾಯ್ತಾ ಇದ್ದು. ಮನೆಯ ಮುಂದೆ ಅನಾರೋಗ್ಯದಲ್ಲಿರುವ ನನ್ನ ಗಂಡನನ್ನು ಮಲಗಿಸಿ ಬಂದಿದ್ದೀವಿ. ಅವರು ಮಳೆಯಲ್ಲಿ ನೆಂದೋಗ್ತಾರೆ ಅಂತ ಹೋಗಿದ್ದಾಳೆ. ಹೇಳಿ ಹೋಗ್ಬೇಕಲ್ವ ಸಾವಿತ್ರಿ? ಅಯ್ಯ, ನಿಮಗೋಸ್ಕರ ತುಂಬಾ ಹೊತ್ತು ಕಾಯ್ತಾ ಇದ್ದು, ಆದ್ರೆ ನೀವು ಸಿಗ್ಲೇ ಇಲ್ಲ. ಮಳೆಯಲ್ಲಿ ನೆಂದೋಗಿ ನನ್ನ ಗಂಡ ತುಂಬಾ ಕಷ್ಟಪಡ್ತಾರೆ ಅಂತ ನನ್ನ ಮಗಳು ಹೊರಟೋದ್ಲಯ್ಯ. ಹಾ, ಸರಿ ಸರಿ, ಎಲ್ಲ ಕೆಲಸವನ್ನು ಮುಗಿಸಿ ಕತ್ತಲಾಗುವಾಗ ಮನೆಗೆ ಹೋಗು. ಅಯ್ಯ, ಮೊದ್ಲು ಲೆಕ್ಕಾಚಾರ ನೋಡಿ ಹಣ ಕೊಡಿ ಅಯ್ಯ. ಇವಾಗ ನಾನು ಹಣ ತಗೊಂಬಂದಿಲ್ಲ, ನೀನು ಹೋಗಕ್ಕೆ ಮುಂಚೆ ಮನೆಗೆ ಬಂದು ತಗೊಂಡೋಗು. ಹಾಗೆ ಹೇಳಿ ಅಲ್ಲಿಂದ ಹೋದ. ಮಳೆ ಜೋರು ಬೀಳ್ತಾ ಇತ್ತು. ಸಾವಿತ್ರಿ ಮಳೆಯಲ್ಲಿ ನೆನಿತಾನೆ ಹೊಲದ ಕೆಲಸ ಮಾಡ್ತಾ ಇದ್ಲು. ಚಂದ್ರಿಕಾ ತನ್ನ ತಂದೆಯನ್ನು ಮನೆಯೊಳಗೆ ಮಂಚದ ಮೇಲೆ ಮಲಗಿಸಿದ್ಲು. ಮಾ ಚಂದ್ರಿಕಾ, ಚಳಿ ಆಗ್ತಾ ಇದೆಯಮ್ಮ, 2-3 ಕಂಬಳಿ ಹಾಕಮ್ಮ. ಆಯ್ತಪ್ಪ, ಇವಾಗ್ಲೇ ಒದಿಸ್ತೀನಿ. ಹಾಗೆ ಹೇಳಿ ಚಂದ್ರಿಕಾ ತನ್ನ ತಂದೆಯಾದ ರಾಜಯ್ಯನಿಗೆ 2-3 ಬೆಡ್ಶೀಟ್ ಹಾಕಿದ್ಲು. ಇವಾಗ ಕೂಡ ಚಳಿ ಆಗ್ತಿದೀಯಪ್ಪ? ಇವಾಗ ಇಲ್ಲ ಕಣಮ್ಮ. ಹೀಗೆ ಮಾತಾಡ್ತಾ ಇರುವಾಗ ಮಳೆಯಲ್ಲಿ ನೆಂದು ತಂಗಿ ಹರಿತಾ ಮನೆಗೆ ಬಂದ್ಲು. ತಂಗಿ, ನೀನ್ ಕೂಡ ಮಳೆಯಲ್ಲಿ ನೆನ್ಕೊಂಡ್ ಬಂದ? ಸರಿ ಬಾ, ತಲೆ ಒರೆಸ್ಕೋ. ಹಾಗೆ ಹೇಳಿ ಟವಲ್ ಕೊಟ್ಲು. ಹೀಗಿರುವಾಗ ಮಳೆ ಬಂದು ಬಂದು ಅಂಚಲ್ಲಿ ನೀರ್ ಸೋರ್ತಾ ಇತ್ತು. ಅದನ್ನು ನೋಡಿ ಚಂದ್ರಿಕಾ ಪಾತ್ರೆನ ಇಟ್ಲು. ಮತ್ತೊಂದು ಜಾಗದಲ್ಲಿ ಕೂಡ ನೀರ್ ಬೀಳ್ತಿತ್ತು. ಅದನ್ನು ನೋಡಿ ಕೂಡ ಪಾತ್ರೆ ಅದನ್ನು ನೋಡಿ ಮಂಚದ ಮೇಲೆ ಇರುವ ರಾಜಯ್ಯ ಕಣ್ಣೀರನ್ನು ಹಾಕಿಕೊಂಡು, ನಾನು ಆವಾಗ್ಲೇ ಹೇಳ್ದೆ ಕಣಮ್ಮ, ಈ ಹಣದಲ್ಲಿ ನನ್ನ ಆರೋಗ್ಯನ ನೋಡೋದ್ ಬೇಡ, ನೀವು ಮೊದ್ಲು ಮನೆನ ಸರಿ ಮಾಡಿ ಅಂತ. ಜೋರಾಗಿ ಮಳೆ ಬಂದ್ರೆ ಮನೆಯೊಳಗೆ ನೀರು ಬರ್ತದೆ, ಒಂದೊಂದ್ಸಲ ಮನೆನೇ ಬೀಳ್ಬೋದು. ಆದ್ರೆ ನನ್ ಮಾತ್ ಕೇಳ್ದೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಿ. ಇವಾಗ ಮನೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಅಯ್ಯೋ, ಅದೆಲ್ಲ ಪರವಾಗಿಲ್ಲಪ್ಪ, ಏನಾದ್ರೂ ಆದ್ರೆ ನೋಡ್ಕೊಳಕ್ಕೆ ನಾವಿದ್ದೀವಲ್ವಾ. ಹೀಗೆ ಹೇಳ್ತಾ ಇದ್ದಂಗೆ ಕತ್ತಲಾಯಿತು. ಸಾವಿತ್ರಿ ಪೂರ್ತಿಯಾಗಿ ಮಳೆಯಲ್ಲಿ ನೆಂದೋಗಿ ಮನೆಗೆ ಬಂದ್ಲು. ಮಂಚದ ಮೇಲೆ ಕಂಬಳಿಯನ್ನು ಹಾಕೊಂಡಿರುವ ಗಂಡನನ್ನು ನೋಡಿ, ನಿಮಗೆ ಏನಾಗಿಲ್ಲ ಅಲ್ವಾ? ನೀವು ಚೆನ್ನಾಗಿ ತಾನೇ ಇದ್ದೀರಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ವ ಮಕ್ಕಳಿದ್ದಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ವ ನೀನಿದ್ದೀಯಾ. ಇವಾಗ ಇನ್ನು ನನಗೇನಾಗುತ್ತೆ ಸಾವಿತ್ರಿ? ನಾನು ಚೆನ್ನಾಗಿನೇ ಇದ್ದೀನಿ. ಹೀಗೆ ಕಣ್ಣೀರು ಆಗ್ತಾ ಇದ್ದಾಗ, ನಾನು ಚೆನ್ನಾಗಿನೇ ಇದ್ದೀನಿ, ಆದ್ರೆ ಹೀಗೆ ಕಣ್ಣೀರು ಆಗ್ತಾ ಇರುವಾಗ, ಅಪ್ಪ ಮನೆ ಬಗ್ಗೆ ಚಿಂತೆ ಮಾಡ್ಬೇಡಿ, ಹಾಗೆ ಮನೆ ಬಿದ್ದೋದ್ರೆ ಗುಡಿಸಲು ಕಟ್ಕೊಂಡು ಅದ್ರಲ್ಲಿರೋಣ. ಗುಡಿಸಲು ಕೂಡ ಇಲ್ಲದಿದ್ರೆ ಮರದ ಕೆಳಗೆ ಇರೋಣಪ್ಪ. ಅದ್ಬಿಟ್ಟು ನಿಮ್ಮನ್ನು ಮಾತ್ರ ನಾವು ಬಿಡೋದಿಲ್ಲ. ಮೂವರು ಇದ್ದೀರಾ, ಮೂವರು ಸರಿಯಾಗಿನೇ ಇದ್ದೀರಾ. ಯಾರಾದ್ರೂ ಒಬ್ರಾದ್ರೂ ನನ್ ಮಾತು ಕೇಳ್ತೀರಾ? ಇಲ್ಲ ತಾನೇ? ಕೈ ಕಾಲು ಬಿದ್ದೋಗಿ ನಿಮಗೆ ಕಷ್ಟ ಕೊಡ್ತಿದ್ದೀನಿ. ನನ್ನಿಂದ ನಿಮ್ಗೆ ಯಾವ ಪ್ರಯೋಜನ ಇಲ್ಲ ಕಣಮ್ಮ. ಇನ್ನು ಮುಂದೆಯಾದ್ರೂ ನನಗೆ ಹಾಸ್ಪಿಟ್ಲಿಗೆ ಹಣ ಖರ್ಚು ಮಾಡದೆ ಈ ಮನೆಗೋಸ್ಕರ ಖರ್ಚು ಮಾಡಿ ನಿಮ್ಮ ಮದ್ವೆಗೋಸ್ಕರ ಕೂಡಿ ಇಡಿ. ನೀವು ಚಿಂತೆ ಮಾಡ್ಬೇಡಿ ಅಪ್ಪ, ಈ ಮಳೆಯಲ್ಲಿ ಮತ್ತೆ BP ಜಾಸ್ತಿ ಆದ್ರೆ ಎಲ್ಲಿಗೂ ಕರ್ಕೊಂಡೋಗಕ್ಕಾಗಲ್ಲ. ನಿನಗೆ ಏನೂ ಇಲ್ಲಪ್ಪ, ನಾವು ಚೆನ್ನಾಗಿದ್ದೀವಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ಮೊದ್ಲು ನಾವ್ ಇರ್ಲಿಕ್ಕೆ ಸರಿಯಾದ ಮನೆನ ನಿರ್ಮಾಣ ಮಾಡ್ಬೇಕು. ಮೊದ್ಲು ತಪ್ಪು ನಂದು. ಅಮ್ಮ ಅಕ್ಕ ಕಷ್ಟಪಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಇವಾಗ ಮನೆ ಸರಿಪಡಿಸ್ಲಿಕ್ಕೆ ಎಲ್ಲಿಂದಪ್ಪ ಹಣ? ಆದ್ರೆ ನಾನ್ ಕೂಡ ಕೆಲ್ಸಕ್ಕೋದ್ರೆ ಆ ಹಣ ಉಳಿತದೆ, ಅದರಲ್ಲಿ ಮನೆನ ಕಟ್ಬೋದು. ನೀನು ಓದದಿದ್ರೆ ನಿನ್ನ ಕೂಡ ಕೆಲ್ಸ ಕರ್ಕೊಂಡೋಗ್ತಿದ್ದೋ. ಆದ್ರೆ ನೀನು ಟಾಪರ್ ಕಣೆ. ನೀನು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದ್ತಾ ಇದ್ದೀಯ. ಆಗಿರುವಾಗ ನಿನ್ನ ಓದ್ಸೋದ್ನ ನಿಲ್ಸೋದು ದೊಡ್ಡ ತಪ್ಪಲ್ವಾ? ಹೌದಮ್ಮ, ಅಕ್ಕ ಧನಲಕ್ಷ್ಮಿ, ತಂಗಿ ಸರಸ್ವತಿ ಇಬ್ರು ನನಗಿದ್ದಾರೆ. ಹೀಗೆ ಸಾವಿತ್ರಿ ಹೇಳ್ತಾ ಇದ್ದಾಗ ಜೋರಾಗಿ ಬರ್ತಿರುವ ಮಳೆಗೆ ಮನೆ ಬೀಳ್ತಾ ಇತ್ತು. ಒಂದು ಕಡೆ ಮನೆ ಗಾಳಿಗೆ ಬಿದ್ದೋಯ್ತು. ಅದನ್ನು ನೋಡಿ ಅವರು ಜೋರಾಗಿ ಕಿರ್ಚಿದ್ರು. ಯಾವ ಕ್ಷಣದಲ್ಲೂ ಬೇಕಾದ್ರೂ ಮನೆ ಬೀಳ್ಬೋದು ಅಂತ ಚಂದ್ರಿಕಾ ಹಾರಿಕಾ ಯೋಚನೆ ಮಾಡಿ ತಂದೆಯ ಮಂಚವನ್ನು ಎತ್ತಿಕೊಂಡು ಪಕ್ಕದಲ್ಲೇ ಇರುವ ಕೊಟ್ಟಿಗೆಗೆ ಹೋದ್ರು. ಹೀಗೆ ಆ ದಿನ ಕಳೆಯಿತು. ಸ್ವಲ್ಪ ದಿನಗಳ ನಂತರ
ಅಕ್ಕ ತಂಗಿ ಇಬ್ರು ಸೇರಿ ಯಜಮಾನನ ಕೈಯಿಂದ ಸ್ವಲ್ಪ ಹಣವನ್ನು ಪಡೆದು ಸುಂದರವಾದ ಮನೆಯನ್ನು ಕಟ್ಟಿಕೊಂಡು ತಂದೆಯನ್ನು ನೋಡಿಕೊಂಡು ತಂಗಿನ ಓದಿಸ್ತಾ ಇದ್ಲು.